ಬಳ್ಳಾರಿಯಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ರೇಡ್. ಮಾರುತಿ ಬಗಲಿಗೆ ಸೇರಿದ 3 ಸ್ಥಳಗಳ ಮೇಲೆ ದಾಳಿಯಾಗಿದೆ. ಬೆಂಗಳೂರು ಟೌನ್ ಅಂಡ್ ರೂರಲ್ ಪ್ಲಾನಿಂಗ್ನ ಆಫೀಸರ್ ಮಾರುತಿ. ಬೆಂಗಳೂರು ಲೋಕಾಯುಕ್ತ ತಂಡ ದಾಳಿಯನ್ನು ನಡೆಸಿದ್ದು ಮಾರುತಿಯವರ ಮನೆಯಲ್ಲಿ ಚಿನ್ನಾಭರಣ, ನಗದು ಪತ್ತೆಯಾಗಿದೆ. ಶೋಧ ಕಾರ್ಯ ನಡೀತಾ ಇದೆ. ಬೆಂಗಳೂರು ನಿವಾಸಿಯಾಗಿರುವಂತಹ ಅಧಿಕಾರಿ ಮಾರುತಿ ಬಗಲಿ ವಿರುದ್ಧ ರಾಜ್ಯದ ಹಲವು ಕಡೆ ಅಕ್ರಮ ಆಸ್ತಿ ಮಾಡಿಕೊಂಡಿರುವಂತಹ ಆರೋಪ ಇದ್ದು, ಪೂರ್ತಿ ದಾಳಿಯ ಬಳಿಕ ಪತ್ತೆಯಾದ ಚಿನ್ನಾಭರಣಗಳ ಲೆಕ್ಕಾಚಾರ ಮಾಡಲಾಗುತ್ತೆ. ಪ್ಲಾನಿಂಗ್ ಆಫೀಸರ್ ಮಾರುತಿ ಬಗಲಿ ಅವರ ನಿವಾಸದ ಚಿತ್ರಣ ನೋಡ್ತಾ ಇದ್ದೀವಿ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿ ಚಿನ್ನಾಭರಣ, ನಗದು ಪತ್ತೆಯಾಗಿದ್ದು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಪ್ಲಾನಿಂಗ್ ಆಫೀಸರ್ಗೆ ಲೋಕ ಅಧಿಕಾರಿಗಳು ಒಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು ಏನೇನು ಲಭ್ಯ ಆಗಿದೆಯಂತೆ, ಏನು ಆರೋಪ ಕೇಳಿ ಬಂದಿತ್ತು, ದಾಳಿ ಬಗ್ಗೆ ಏನು ಮಾಹಿತಿ ಇದೆ? ಖಂಡಿತ ಪ್ರತಿಭಾ, ಈಗ ಬೆಂಗಳೂರಿನ ಟೌನ್ ಮತ್ತು ರೂರಲ್ ಪ್ಲಾನಿಂಗ್ ನ ಆಫೀಸರ್ ಆಗಿರ್ತಕ್ಕಂತಹ ಮಾರುತಿ ಬಗ್ಲಿಯ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಆಸ್ತಿಯನ್ನ ಮಾಡಿದ ಮಾಹಿತಿ ಕೂಡ ಈಗಾಗಲೇ ಲೋಕಾಯುಕ್ತರಿಗೆ ದೊರೆತಿರುವಂತದ್ದು. ಹೀಗಾಗಿ ಆ ಮಾಹಿತಿ ಆಧಾರದ ಮೇಲೆ ಇವತ್ತು ಬೆಳಗ್ಗೆ ಬಳ್ಳಾರಿ ಇರತಕ್ಕಂತಹ ಅಂದ್ರೆ ರೇಣುಕಾಚಾರ್ಯ ಬಡಾವಣೆ ಇರತಕ್ಕಂತಹ ಅವರ ಮನೆ ಮತ್ತು ಕಲ್ಕಮ್ಮದಲ್ಲಿರ್ತಕ್ಕಂತಹ ಆಸ್ತಿ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಲೋಕಾಯುಕ್ತರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಬೆಳಗಿಂದನೇ ಕೂಡ ತೀವ್ರತೆಗಿರ್ತಕ್ಕಂತಹ ಕಾರ್ಯಾಚರಣೆ ಮಾಡ್ತಿರ್ತಕ್ಕಂತಹ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಹತ್ವವಾಗಿರ್ತಕ್ಕಂತಹ ಆಸ್ತಿಯ ದಾಖಲೆಗಳು ದೊರೆತಿರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಚಿನ್ನಾಭರಣ ಕೂಡ ಈಗಾಗಲೇ ದೊರೆತಿರುವಂತಹ ಮಾಹಿತಿ ಕೂಡ ಈಗಾಗಲೇ ಬಂದಿರುವಂತದ್ದು. ಜೊತೆಗೆ ಈತ ಬೆಂಗಳೂರಿನಲ್ಲಿ ಕೂಡ ಸಾಕಷ್ಟು ಆಸ್ತಿಯನ್ನ ಮಾಡಿದ್ದ ಅನ್ನೋ ನಿಟ್ಟಿನಲ್ಲಿ ಕೂಡ ಬಳ್ಳಾರಿಗೆ ಬಂದಿರತಕ್ಕಂತಹ ಲೋಕಾಯುಕ್ತರ ತಂಡ ಈಗಾಗಲೇ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬಳ್ಳಾರಿ ಕೇವಲ ಕಲ್ಕಂಬ ಅಲ್ಲ, ಬಳ್ಳಾರಿಯ ಬಡಾವಣೆ ಮಾತ್ರ ಅಲ್ಲ, ಬೇರೆ ಕಡೆ 4-5 ಕಡೆ ಈತ ಆಸ್ತಿ ಮಾಡಿದ ಮಾಹಿತಿ ಕೂಡ ಈಗಾಗಲೇ ಲೋಕಾಯುಕ್ತರಿಗೆ ದೊರೆತಿರುವಂತದ್ದು. ಹೀಗಾಗಿ ಇರತಕ್ಕಂತಹ ಕಾರ್ಯಾಚರಣೆ ಮಾಡ್ತಕ್ಕಂತಹ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಬೀಡು ಬರುವಂತಹ ಚಾನ್ಸ್ ಕೂಡ ಇರುವಂತದ್ದು. ಕೇವಲ ಬಡಾವಣೆ ಮಾತ್ರ ಅಲ್ಲ, ಸಾಕಷ್ಟು ಮನೆಗಳನ್ನು ಕೂಡ ಈತ ಪ್ಲಾಟ್ಗಳನ್ನು ಕೂಡ ತೆಗೆದುಕೊಂಡಿದ್ದ ಮತ್ತು ಸಾಕಷ್ಟು ಆಸ್ತಿಯನ್ನು ಕೂಡ ಈತ ಮಾಡಿದ್ದ ಮತ್ತು ಕೆಲವು ಬೇನಾಮಿಗಳನ್ನು ಮಾಡಿದ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಅಧಿಕಾರಿಗಳು ದೊರೆತಿರುವಂತದ್ದು. ಯಾಕಂತಂದ್ರೆ ಬೆಂಗಳೂರು ರೂರಲ್ ಮತ್ತು ಪ್ಲಾನಿಂಗ್ ನ ಅಧಿಕಾರಿ ಆಗಿರ್ತಕ್ಕಂಥ ಈತ ಸಾಕಷ್ಟು ಅಕ್ರಮವಾಗಿ ಆಸ್ತಿಯನ್ನು ಗಳಿಕೆ ಮಾಡಿದ್ದ ಅನ್ನೋ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಇರತಕ್ಕಂಥ ಪರಿಶೀಲನೆ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಮಹತ್ವವಾಗಿರ್ತಕ್ಕಂಥದ್ದು ಚಿನ್ನ, ಬೆಳ್ಳಿ ಜೊತೆಗೆ ಆಸ್ತಿಯ ಕಾಗದ ಪತ್ರಗಳು ಈಗಾಗಲೇ ದೊರೆತಿರುವಂತದ್ದು. ಹೀಗಾಗಿ ಇನ್ನೂ ರೀತಿಯಾಗಿರ್ತಕ್ಕಂತಹ ತೀವ್ರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ. ಈ ರೀತಿ ರಾಜ್ಯದ ಹಲವು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಕೊಟ್ಟಿರುವಂತದ್ದು. ಬೆಂಗಳೂರು, ಬಳ್ಳಾರಿ, ಮೈಸೂರು, ಕೊಪ್ಪಳ, ಬೀದರ್, ತುಮಕೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿ ಐಎಎಸ್ ಆಫೀಸರ್ ಸೇರಿದಂತೆ 3 ಮನೆ ಮೇಲೆ ರೇಡ್ ಆಗಿದೆ. ಬೆಂಗಳೂರಿನ ಆರ್ಟಿ ನಗರ ಸೇರಿ 3 ಕಡೆ ದಾಳಿಯಾಗಿದೆ. ಆರ್ಟಿ ನಗರದಲ್ಲಿರುವಂತಹ ಹಿರಿಯ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ಅವರ ಮನೆ ಮೇಲೆ ದಾಳಿ ನಡೆಸಿರುವಂತದ್ದು. ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಮಾರುತಿ ಬಗಲಿ ಅವರ ಈಗಾಗಲೇ ಗಮನಿಸ್ತಾ ಇದ್ವಿ ನಾವು, ಬಳ್ಳಾರಿ ನಿವಾಸದ ಮೇಲೆ ಲೋಕಾಯುಕ್ತ ರೇಡ್ ಆಗಿ ಪರಿಶೀಲನೆ ವೇಳೆ ಸಾಕಷ್ಟು ಚಿನ್ನಾಭರಣಗಳು ಪತ್ತೆಯಾಗಿರುವುದನ್ನು. ಇನ್ನು ಎಂಜಿನಿಯರ್ ಯರಪ್ಪ ರೆಡ್ಡಿ ಅವರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಬಿಬಿಎಂಪಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಯರಪ್ಪ ರೆಡ್ಡಿ. ಈ ರೀತಿ ಹಲವು ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್ ಕೊಟ್ಟಿರುವಂತದ್ದು. ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರು, ಬಳ್ಳಾರಿ, ಮೈಸೂರು, ಕೊಪ್ಪಳ, ಬೀದರ್ನಲ್ಲಿ ಹಲವು ಕಡೆಗಳಲ್ಲಿ ಅವರ ಕಚೇರಿ, ನಿವಾಸ ಎಲ್ಲೆಡೆ ಶೋಧ ಕಾರ್ಯ ನಡೀತಾ ಇದೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ವಾಸಂತಿಯವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬಳ್ಳಾರಿ, ಮಂಡ್ಯ ಮತ್ತು ಬೆಂಗಳೂರಿನ ಚಿತ್ರಣವನ್ನ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸೇರಿದಂತಹ ನಿವಾಸ, ಕಚೇರಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಸಾಕಷ್ಟು ಚಿನ್ನಾಭರಣ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಆರ್ಟಿ ನಗರದಲ್ಲಿರುವಂತಹ ಐಎಎಸ್ ಅಧಿಕಾರಿಯ ಮನೆ ಮೇಲೂ ಕೂಡ ದಾಳಿ ನಡೆಯಿತು. ಇನ್ನು ಮೈಸೂರಿನಲ್ಲಿ 2 ಅಧಿಕಾರಿಯ ಮನೆ ಮೇಲೆ ರೇಡ್ ಆಗಿದೆ. ಪಾಲಿಕೆ ಉಪವಿಭಾಗಾಧಿಕಾರಿ ವೆಂಕಟರಾಮ್ ಅವರ ಮನೆಯಲ್ಲಿ ಶೋಧ ನಡೀತಾ ಇದೆ. ಕೌಶಲ್ಯಾಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರ ಮನೆ. ಐಎಎಸ್ ಅಧಿಕಾರಿ ವಾಸಂತಿಯವರ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪರಿಶೀಲನೆಯ ವೇಳೆ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಇದು ಬೆಂಗಳೂರಿನಲ್ಲಿ ಆರ್ಟಿ ನಗರದಲ್ಲಿರುವಂತಹ ನಿವಾಸ. ಐಎಎಸ್ ಅಧಿಕಾರಿಯ ಮನೆ ಮೇಲೆ ರೇಡ್ ಆಗಿದೆ. ಒಟ್ಟು 3 ಮನೆ ಮೇಲೆ ರೇಡ್ ಆಗಿರುವಂಥದ್ದು. ಆರ್ಟಿ ನಗರದ ಚಿತ್ರಣ ನಾವೀಗ ನೋಡಿದ್ದು.
ಹಿರಿಯ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ಅವರ ನಿವಾಸಕ್ಕೆ ಲೋಕಾಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸ್ತಾ ಇದ್ದಾರೆ. ಅತ್ತ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಮಾರುತಿ ಬಗ್ಲಿ ಅವರ ಬಳ್ಳಾರಿ ನಿವಾಸದಲ್ಲೂ ಕೂಡ ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ಬೆಂಗಳೂರು, ಬಳ್ಳಾರಿ ಹಾಗೆ ಮೈಸೂರಿನಲ್ಲೂ ಕೂಡ ಇಬ್ಬರು ಅಧಿಕಾರಿಗಳ ಮನೆಯ ಮೇಲೆ ರೇಡ್ ಆಗಿದೆ. ಬಿಬಿಎಂಪಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಯರಪ್ಪ ರೆಡ್ಡಿ ಅವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿಯ ಮನೆ ಮೇಲೂ ಕೂಡ ಇನ್ನು ರೇಡ್ ಆಗಿದೆ. ಒಟ್ಟಾರೆ ಈ ಲೋಕ ರೇಡ್ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಬೆಳಂಬೆಳಿಗ್ಗೆ ಸಾಕಷ್ಟು ಅಧಿಕಾರಿಗಳಿಗೆ ಲೋಕ ಶಾಕ್ ಕೊಟ್ಟಿರುವಂತದ್ದು, ಎಲ್ಲೆಲ್ಲಿ ಯಾವ ರೀತಿಯ ಪರಿಶೀಲನೆಗಳಾಗ್ತಾ ಇದೆ, ಏನು ಆರೋಪಗಳು ಕೇಳಿ ಬಂದಿದೆ, ಪ್ರಮುಖವಾಗಿ ಐಎಎಸ್ ಅಧಿಕಾರಿ ವಾಸಂತಿಯವರ ವಿಚಾರಕ್ಕೆ ಬರೋದಾದ್ರೆ ಏನು ಮಾಹಿತಿ ಇದೆ? ಪ್ರತಿಮಾ, ಇವತ್ತು ಬೆಂಗಳೂರು ಮಾತ್ರ ಅಲ್ಲದೆ ಕರ್ನಾಟಕದಲ್ಲಿ ಒಟ್ಟು 8 ಕಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ನಾವು ಬೆಂಗಳೂರಿನ RT ನಗರದಲ್ಲಿರುವಂಥ ಹಿರಿಯ IAS ಅಧಿಕಾರಿ ವಾಸಂತಿ ಅಮರ್ ಅವರ ನಿವಾಸದ ಹತ್ರ ಇದ್ದೀವಿ. ಇದೇ ನಿವಾಸಕ್ಕೆ ಲೋಕಾಯುಕ್ತ SP ವಂಶೀಕೃಷ್ಣ ಅವರು ಈಗಷ್ಟೇ ಭೇಟಿಯನ್ನು ನೀಡಿದರು. ಮತ್ತು ಬೆಳಗ್ಗೆಯಿಂದನೇ ಲೋಕಾಯುಕ್ತ ಅಧಿಕಾರಿಗಳು ವಾಸಂತಿ ಅವರ ನಿವಾಸದಲ್ಲಿ ದಾಳಿಯನ್ನು ಮುಂದುವರಿಸಿದ್ದಾರೆ. ಇದು ಬೆಂಗಳೂರಿನ ಒಂದು ಜಾಗದ ದಾಳಿ ಆದರೆ, ಮತ್ತು ಬೆಂಗಳೂರಿನಲ್ಲೇ ಇನ್ನ 2 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಾಗ್ಲಿ ಮಾರುತಿ ಅಂತೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಇವರು ಸಿಟಿ ಅಂಡ್ ರೂರಲ್ ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್ ಸಾಕಾರ ನಗರದಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಲಾಗಿದೆ. ಮತ್ತು ಯರಪ್ಪ ರೆಡ್ಡಿ ಅಂತೇಳಿ BBMPಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ರು ಇದ್ವು. ಅವರ ವಿರುದ್ಧ ಕೆಲ ದಿನಗಳ ಹಿಂದೆ ಟ್ರಾಪ್ ಅನ್ನು ಮಾಡಲಾಗಿತ್ತು. 10 ಲಕ್ಷ ಲಂಚ ತೆಗೆದುಕೊಳ್ಳುವಾಗ ಇವರು ಸಿಕ್ಕಿಬಿದ್ದಿದ್ದರು. ಅವರ ನಿವಾಸದ ಮೇಲೂ ದಾಳಿಯನ್ನು ಮಾಡಲಾಗಿದೆ. ಜೊತೆಗೆ ಹೆಚ್ಚಿನದಾಗಿ ಮಡಿಕೇರಿಯಲ್ಲಿ, ಮೈಸೂರಲ್ಲಿ, ತುಮಕೂರಲ್ಲಿ, ಕಲಬುರಗಿ, ಕೊಪ್ಪಳದಲ್ಲಿ ಒಟ್ಟು 5 ಕಡೆ ಅಂದರೆ ಬೆಂಗಳೂರಿನಲ್ಲಿ 3 ಕಡೆ ದಾಳಿಯನ್ನು ಮಾಡಿದ್ದಾರೆ 3 ಜನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ. ಕರ್ನಾಟಕದ ಇನ್ನ 5 ಭಾಗದಲ್ಲಿ 5 ಜಿಲ್ಲೆಗಳಲ್ಲಿ ಇನ್ನು ಉಳಿದ 5 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ದಾಳಿ ಏನಿದೆ ಇದು DA ಕೇಸಸ್ ಅಂತೇಳಿ ಕರೀತಾರೆ. ಅಂದರೆ ಅಕ್ರಮ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ. ಈ ಒಂದು ಲೆಕ್ಕವನ್ನು ತೋರಿಸದಲ್ಲೇ ಇರೋಷ್ಟು ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಸುಮಾರು ಒಂದು 4-5 ತಿಂಗಳುಗಳಿಂದ ಇವುಗಳನ್ನು ಫಾಲೋ ಅಪ್ ಮಾಡಿ ಇವರು ಆಸ್ತಿ ಪಾಸ್ತಿಗಳನ್ನು, ಜಮೀನನ್ನು ಮತ್ತು ವಾಹನಗಳನ್ನು, ಚಿನ್ನಾಭರಣವನ್ನು ಎಷ್ಟೆಲ್ಲ ಖರೀದಿ ಮಾಡಿರ್ಬೋದು ಅನ್ನೋದೊಂದು ಒಂದು ಎಸ್ಟಿಮೇಟನ್ನು ಮಾಡಿಕೊಂಡು ನಂತರದಲ್ಲಿ ಈ ಒಂದು ದಾಳಿ ನಡೆಯುತ್ತೆ. ಅದೇ ರೀತಿಯಾಗಿ ಈ ಒಂದು ದಾಳಿ ನಡೆದಿದೆ. ಮತ್ತು ಇವ್ರ ಮೇಲೆ ಇರುವಂಥ ಬೇರೆ ಬೇರೆ ಆರೋಪಗಳ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡಲಾಗ್ತದೆ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.